ಎಲ್ರಿಗೂ ಸಿಗಲ್ವಲ್ಲ. ಆ ಯೋಗ ಸಿಕ್ತವ್ರನ್ನ ತಳ್ಳೋಕ್ಕೆ ಕಾಲು ಎಳೆಯೋದು ಬೇಡ ಅಂತ ತಳ್ಳೋ ಕೆಲಸ ನಾನು ಇವತ್ತವರೆಗೂ ಮಾಡಿರೋದು ಅದೇ. ಭಗವಂತ ನಾನು ಚೆನ್ನಾಗಿಟ್ಟಿರೋದು ಅದಕ್ಕೆ. ನೀವು ಅದನ್ನ ಇಟ್ಕೊಳ್ಳಿ. ಯಾಕೆಂದರೆ ನನಗೆ ಸುರೇಶ್ ಅವರು ಪಾಪ ತುಂಬ ಆ್ಯಕ್ಟಿವ್ ಆಗಿ ನನ್ನ ಮನೆಗೆ ಬಂದು ಕೇಳ್ಕೊಂಡಿದ್ದು, ನಾನು ಭಾಷಣ ಮಾಡೋದಿಲ್ಲ ರೀ, ಜಾಸ್ತಿ ರಾಜಕೀಯವಾಗಂತೂ ಮಾತಾಡೋದಿಲ್ಲ ಅಂದರೆ ಇಲ್ಲ ಇದು ಪೊಲಿಟಿಕಲ್ ಸೈನ್ಸ್ ವಿಚಾರ ಆಗಿರೋ ಒಂದು 2 ವರ್ಷ ವಿಚಾರ, ಅದರಲ್ಲೂ ಒಂದು 20 ನಿಮ್ಮ ಮುಂದೆ ಅರ್ಧ ಗಂಟೆ ಕೇಳ್ಕೊಂಡ್ರು. ಸೊ ಹಂಗಾಗಿ ಟೈಮ್ ಕೊಟ್ಕೊಂಡು ನಿಮ್ಮ ಹತ್ರ ಬಂದು ನಾನೇನಾಗ ಅಂದ್ಬಿಟ್ಟು VIP ಅಲ್ಲ VIP ಅಲ್ಲ, ನಾನೊಬ್ಬ ಸಾಮಾನ್ಯ ಡಾಲು ರವಿ. ನಮ್ಮ ಅಪ್ಪಿಟ್ಟ ಹೆಸರು ರವಿ, ನಿಮ್ಮ ಹತ್ರ ಯಾರೋ ಅಡ್ಡ ಹೆಸರುಗಳು ಇಟ್ಟಿದ್ದು ಡಾಲು, 2 ಸೇರ್ಕೊಂಡು ಡಾಲು ರವಿ ಆಯ್ತು ಅಷ್ಟೇ, ಇನ್ನೇನು ಅಲ್ಲ. ಅದು ಓದ್ಬೇಕಾದ್ರೆ ಹುಡುಗರ ಜೊತೆ ಅದು ಹೆಂಗಾಯ್ತು ತುಂಬ ಜನ ಕೇಳ್ತಾರೆ. ನಾನು ಸುಮ್ಮನೆ ನಿಮ್ಮ ಹಂಗೆ ಹುಡುಗರಾಗಿದ್ದಾಗ ಡಾಲನ್ನು ಎಲ್ರಿಗೂ ಅದು ಕೊನೆಗೆ ನಾವು ತಿರುಗ್ತಿದ್ದಾಗ ಹುಡುಗರು ಎಜುಕೇಷನ್ ಮುಗ್ದಾಗ ಗೊತ್ತಲ್ಲ, 2-3 ವರ್ಷ ಖಾಲಿ ಹೊಡಿತಾ ಇದ್ದಾಗ ಕೋಲಿಗಳಿಗೆ ತಿರುಗ್ತಿದ್ದಾಗ ಅವು ಯಾವ ಸಣ್ಣ ಪುಟ್ಟ ಜಗಳ, ಯಾರು ಜಗಳ ಆಡಿದ್ರು ಆ ಡಾಲು ರವಿ ಅನ್ನೋರು, ಅದು ಹಂಗಾಗಿ ಡಾಲು ರವಿ ಆಯ್ತು. ಯಾವುದೇ ಥರದ್ದು ಇಲ್ಲ. ನೀವೇನು ನಾವು ಅಪ್ಪೇಟೆ ಹೆಸರಿಗಿಂತ ಆ ಹೆಸರು ಜಾಸ್ತಿ ಆದಾಗ ಅದನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೀವೇನು ನನಗೆ ಇವತ್ತು ಅಲ್ಲೇ 50 ತುಮಕೂರು